ಅಗ್ನಿ ಹೊರಡುತ್ತಿದ್ದಂತೆ ಭೂಮಿ ಮತ್ತು ಭಾಸ್ಕರ್ ಕೂಡ ಅಲ್ಲಿಂದ ತಮ್ಮ ಮನೆಯತ್ತ ಹೆಜ್ಜೆ ಹಾಕಿದ್ರು. ಅವರಿಬ್ಬರೂ ಮಧ್ಯಾಹ್ನ ಊಟವನ್ನೇ ಮಾಡಿರಲಿಲ್ಲ. ನೆನೆಸಿಕೊಳ್ಳಲು ಇಷ್ಟಪಡದ ಕಹಿ ನೆನಪುಗಳೆಲ್ಲವೂ ಮನಸ್ಸಿನಲ್ಲಿ ಸುಳಿದಾಗ ಇಬ್ಬರಿಗೂ ವಿಪರೀತವಾಗಿ ಸಂಕಟವಾಯಿತು. 3 ಗಂಟೆಯ ಹೊತ್ತಿಗೆ ಇಬ್ಬರೂ ಒಂದೊಂದು ಲೋಟ ಚಹಾ ಕುಡಿದು ಜಗಲಿಯಲ್ಲಿ ಬಂದು ಕುಳಿತುಕೊಂಡ್ರು. ಭಾಸ್ಕರ್ ಏನನ್ನೋ ದೀರ್ಘವಾಗಿ ಯೋಚಿಸುತ್ತಿರುವುದನ್ನು ಕಂಡು ಭೂಮಿ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ಏನು ಯೋಚಿಸ್ತಾ ಇದ್ದೀಯಾ ಅಣ್ಣ? ನಾನಲ್ಲಿ ಎಲ್ಲವನ್ನ ಬಿಚ್ಚಿಟ್ಟಿದ್ದು ತಪ್ಪಾಯ್ತಾ? ಅವಳ ಪ್ರಶ್ನೆಗೆ ಭಾಸ್ಕರ್ ಸಣ್ಣದಾಗಿ ಮುಗುಳ್ನಕ್ಕು ಹಿಂದಕ್ಕೆ ಹೊರಗೆ ಮಲಗಿದ. ಅದರಲ್ಲೇನು ತಪ್ಪಿದೆ? ಬೇಕಂತಲೇ ತಂದುಕೊಂಡಿದ್ದಲ್ವಾ? ಆಮೇಲೆ ನನಗಿರುವ ಒಂದೇ ಒಂದು ಬೇಸರ ಅಂದರೆ ನಮ್ಮ ಬದುಕಿನ ಕಥೆ ಬೇರೆಯವರಿಗೆಲ್ಲ ಗೊತ್ತಾಯ್ತಲ್ಲ ಅನ್ನೋದು. ಭಾಸ್ಕರ್ ಹಾಗೆ ಹೇಳಿ ದೀರ್ಘವಾಗಿ ನಿಟ್ಟುಸಿರನ್ನ ಬಿಟ್ಟ. ನಮಗಂತ ಯಾರೂ ಇಲ್ವಲ್ಲ ಅಣ್ಣ, ಯಾಕೆ ನಮಗೆ ಮಾತ್ರ ಹೀಗಾಗತ್ತೆ? ಭೂಮಿ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿ ಕೇಳಿದ ತಕ್ಷಣ, ನಮಗೆ ಯಾರೂ ಬೇಡ ಕಣೆ, ನಮಗೆ ನಾವೇ ಸಾಕು. ನಿನಗೇನಾದರೂ ಕಷ್ಟ ಬಂದರೆ ಅಣ್ಣ ನಿನ್ನ ಜೊತೆ ಇರಲ್ವಾ? ಹಾಗೆ ಅಣ್ಣನಿಗೂ ನೀನಿದ್ರೆ ಸಾಕು. ಯಾವುದನ್ನು ನೆನೆಸಿಕೊಂಡು ಕೊರಗಬೇಡ. ನಾನು ಹೋಗಿ ಸ್ವಲ್ಪ ಮೀನು ತೆಗೆದುಕೊಂಡು ಬರ್ತೀನಿ. ರಾತ್ರಿ ಅಗ್ನಿ ಬರ್ತಾನೆ ತಾನೆ? ಗೊತ್ತಿಲ್ಲ ಅಣ್ಣ. ಆಗ ನೋಡಿದ್ದೆ, ಆಮೇಲೆ ನನಗೆ ಕಾಲ್ ಮಾಡಿಲ್ಲ. ಭೂಮಿ ನಿರಾಸೆಯಿಂದಲೇ ಹೇಳಿದ್ಲು. ಹಾಂ, ಅವನು ಬಾರದೇ ಇರಲ್ಲ. ಏನೇ ಆಗಲಿ, ನಾನು ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ. ನಾನು ಹೋಗೋದ್ರಿಂದ ನಿನಗೇನಾದರೂ ತೊಂದರೆನಾ? ಭಾಸ್ಕರ್ ಅವಳನ್ನು ವಿಚಾರಿಸಿದಾಗ ಅವಳ ಕಣ್ಣು ಮಿಟುಕಿಸಿ ಇಲ್ಲವೆಂದು ತಲೆ ಆಡಿಸಿದಳು. ನನ್ನ ಪರ್ಸ್ ಮತ್ತು ಮೊಬೈಲ್ ತೆಗೆದುಕೊಂಡು ಬಾ, ನಾನು ಈಗಲೇ ಬರ್ತೀನಿ. ಭಾಸ್ಕರ್ ಎದು ನಿಂತು ಹೇಳುವಾಗ ಭೂಮಿ ಒಳಗೆ ಹೋಗಿ ಪರ್ಸನ್ನು ತೆಗೆದುಕೊಂಡು ಬಂದಳು. ಅವನು ಹೋದ ಮೇಲೆ ಅವಳಲ್ಲಿ ಒಬ್ಬಳೇ ಉಳಿದಳು. ಅಂದು ನಡೆದ ಘಟನೆಗಳು ಅವಳ ಮನಸ್ಸನ್ನು ಕಾಡುತ್ತಿರುವಾಗ ಮೊದಲಿಗೆ ಅವಳ ಕಣ್ಮುಂದೆ ಬಂದದ್ದು ಅಗ್ನಿಯ ಮುಖವೇ. ತನ್ನ ಬಗ್ಗೆ ಅವನಿಗೆ ಅಸಹ್ಯ ಹುಟ್ಟಿಬಿಡುತ್ತಾ ಎಂದು ಅವಳಿಗೆ ಭಯವಾಯಿತು. ಆಗಲೇ ಅಗ್ನಿಗೆ ಕಾಲ್ ಮಾಡಲು ಅವಳಿಗೆ ಧೈರ್ಯ ಬರಲಿಲ್ಲ. ಸೌಮ್ಯ ತಮ್ಮ ಹಣೆಗೆ ತಾವೇ ಹೊಡೆದುಕೊಳ್ಳುತ್ತಾ, ತಮ್ಮನ್ನು ತಾವೇ ಶಪಿಸಿಕೊಳ್ಳುತ್ತಾ ಅಳುತ್ತಿರುವುದನ್ನು ಕಂಡು ಸುಧೀಂದ್ರ ಅವರ ಕೈ ಹಿಡಿದ್ರು. ಏನಿದು ಸೌಮ್ಯ ಮಾಡ್ತಾ ಇರೋದು? ಯಾವುದಾದ್ರೂ ಕಾಯಿಲೆ ತಂದುಕೊಳ್ಳೋ ಹುಚ್ಚ ನಿನಗೆ? ಸುಧೀಂದ್ರ ಅವರನ್ನು ತಡೆದು ಕೇಳುವಾಗ ಅವರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ನೋಡಿದ್ರಲ್ಲ ನನ್ನ ಮಕ್ಕಳು ಎಂದು ಏನೆಲ್ಲ ಹೇಳಿದ್ರು ಅಂತ. ನನ್ನ ಮಗಳೇ ನನ್ನೆದುರು ನಿಂತಿದ್ದಾಳೆ ಎನ್ನುವ ಸತ್ಯ ನನಗೆ ಗೊತ್ತೇ ಇರಲಿಲ್ವಲ್ಲ ರೀ. ದೇವ್ರೇ, ಈ ಪಾಪವನ್ನು ನಾನು ಎಲ್ಲಿ ಹೋಗಿ ಕಳೆದುಕೊಳ್ಳಿ ಅಂದು ಹಠಕ್ಕೆ ಬಿದ್ದು ಹೊರಬರುವಾಗ ಆತ ಆ ಮಕ್ಕಳನ್ನಾದರೂ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸ್ವಂತ ಹೆಂಡತಿಗೇನೆ ನ್ಯಾಯ ಒದಗಿಸಿದವನು ಮಕ್ಕಳ ಮೇಲೆ ಪ್ರೀತಿ ತೋರಿಸ್ತಾನೆ ಅಂತ ಅಂದುಕೊಂಡಿದ್ದ ನಿಮ್ಮಂಥವರನ್ನು ಯಾವ ಹೆಸರಿಟ್ಟು ಕರಿಬೇಕು ನಾನು? ಕಷ್ಟ. ರೂಮ್ಗೆ ಬರುತ್ತಿದ್ದ ಅಪ್ಪು ಅವರ ಮಾತುಗಳನ್ನು ಕೇಳಿ ಸಹಿಸಲಾಗದೆ ಹೇಳಿಬಿಟ್ಟ. ಮಗನೇ, ಅಂದಿನ ಪರಿಸ್ಥಿತಿಯಲ್ಲಿ ಸುಧೀಂದ್ರ ಏನೋ ಹೇಳಲು ಮುಂದಾದಾಗ ಅಪ್ಪು ಕೈ ತೋರಿಸಿ ಅವರನ್ನು ತಡೆದ. ಬೇಡ, ಏನೇ ಹೇಳಿದ್ರೂ ಅವರು ಅನುಭವಿಸಿದ ನೋವಿಗೆ ಯಾವುದು ಪರಿಹಾರವಾಗಲ್ಲ. ಅದಕ್ಕೆ ಪರಸ್ಪರ ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸಿ. ಹೆತ್ತ ತಕ್ಷಣವೇ ಆ ಮಗುವನ್ನು ಮತ್ತು ಅವಳ ಅಣ್ಣನನ್ನು ಅನಾಥರನ್ನಾಗಿ ಮಾಡಿ ಅಪ್ಪನ ಜೊತೆ ನನ್ನ ಮಲತಾಯಿಯಾಗಿ ಇವರು ಬಂದಾಗ ಅಪ್ಪ ಎಂದಾದರೂ ಆ ಮಕ್ಕಳ ಬಗ್ಗೆ ಯೋಚಿಸಿದ್ದೀರಾ ನೀವು? ಯಾರೂ ಇಲ್ಲದೆ ಅವರೆಷ್ಟು ನರಳಿರ್ತಾರೆ. ಇಂದು ಇಷ್ಟೊಂದು ಜನರ ಮುಂದೆ ಭೂಮಿ ಸ್ಫೋಟಗೊಂಡಿದ್ದಾಳೆ ಅಂದರೆ ಅವಳು ಅನುಭವಿಸಿದ ನೋವೇ ಅದಕ್ಕೆಲ್ಲ ಕಾರಣ ಅಲ್ವಾ? ನನಗೊಬ್ಬಳು ಅಮ್ಮ ಸಿಕ್ಕಾಗ ಅವರಿಗೆ ಕಳೆದು ಹೋಗಿದ್ದು ಅವರನ್ನೇ ಹೆತ್ತಮ್ಮ ಮತ್ತು ಜನ್ಮ ಕೊಟ್ಟ ಅಪ್ಪ. ಆ ಬಗ್ಗೆ ಒಮ್ಮೆಯಾದರೂ ಯೋಚಿಸಿದ್ದೀರಾ ನೀವು? ಸುಧೀಂದ್ರ ಮತ್ತು ಸೌಮ್ಯ ಇಬ್ಬರಿಗೂ ಮಾತನಾಡಲು ಪದಗಳೇ ಸಿಗಲಿಲ್ಲ. ಆದರೂ ದೇವರು ಇದೆಲ್ಲವನ್ನ ನೋಡುತ್ತಿದ್ದದ್ದು ಅವಳು ಹೇಳಿದ ಹಾಗೆ ಇಂಥದ್ದೊಂದು ಅವಕಾಶಕ್ಕಾಗೇ ಇರಬೇಕು. ನಿಮ್ಮ ಮುದ್ದಿನ ಮಗಳೀಗ ಅವಳ ಗಂಡನೇ ತನಗೆ ಗಂಡನಾಗಬೇಕು ಅಂತ ಹಠ ಹಿಡಿದಿದ್ದಾಳಲ್ಲ. ಇನ್ನಾದರೂ ಯೋಚಿಸಿ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಅವಳ ಬುದ್ಧಿ ತಿದ್ದೋದಕ್ಕೆ ನೋಡಿ. ಇಲ್ಲದೇ ಇದ್ದರೆ ಇದರ ಪರಿಣಾಮ ಇನ್ನೂ ಭೀಕರವಾಗಿರುತ್ತೆ. ಅಪ್ಪುವಿಗೆ ಅವರ ಜೊತೆ ಹೆಚ್ಚು ಮಾತನಾಡಲು ಇಷ್ಟವಿರಲಿಲ್ಲ. ಅವನು ರೂಮ್ನಿಂದ ಹೊರಹೋದ ತಕ್ಷಣ ಸೌಮ್ಯ ಸುಧೀಂದ್ರರ ಕಾಲ ಬುಡದಲ್ಲಿ ಕುಳಿತರು. ಎಲ್ಲರೂ ನನ್ನನ್ನೇ ದೂಷಿಸುತ್ತಾ ಇದ್ದಾರೆ ರೀ. ಆದರೆ ಆತ ನನಗೆ ಕೊಟ್ಟ ಕಷ್ಟಗಳೆಷ್ಟು ಅಂತ ಯಾರಿಗೂ ಗೊತ್ತಿಲ್ಲವಲ್ಲ. ಆ ಮಕ್ಕಳನ್ನು ನಮ್ಮೊಟ್ಟಿಗೆ ಕರೆದುಕೊಂಡು ಬರೋಣ ಅಂತ ನೀವು ಹೇಳಿದ್ರು. ನಾನು ಕರೆತರದಿರುತ್ತಿದ್ದು ಆತ ಅದೇ ನೆಪದಲ್ಲಿ ನನ್ನನ್ನು ಹುಡುಕಿಕೊಂಡು ಬರ್ತಾನೆ ಎನ್ನುವ ಭಯದಿಂದಲೇ ತಾನೆ. ಸೌಮ್ಯ ಬಿಕ್ಕಳಿಸುವಾಗ ಸುಧೀಂದ್ರ ಅವರ ತಲೆಯನ್ನು ಸವರಿದರು.
ನಾನು ಅವರ ಬಳಿ ಕ್ಷಮೆ ಕೇಳಬೇಕು ರೀ. ನಾನು ಅವರಿಗೆ ಮಾಡಿದ ದ್ರೋಹವನ್ನು ಒಪ್ಪಿಕೊಂಡು ಅವರು ಕೊಡುವ ಶಿಕ್ಷೆ ಏನೇ ಆಗಿದ್ರೂ ಅದನ್ನು ಸ್ವೀಕರಿಸೋದಕ್ಕೆ ನಾನು ತಯಾರಿದ್ದೀನಿ. ಇಲ್ಲದೇ ಇದ್ದರೆ ನನಗೊಂದು ದಿನಾನೂ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಸೌಮ್ಯ ಅಳುತ್ತಾ ಹೇಳುವುದನ್ನು ಕೇಳಿ ಸುಧೀಂದ್ರರಿಗೂ ಅದು ಸರಿ ಅನಿಸ್ತು. ನಾನು ಅವರ ಜೊತೆ ಒಮ್ಮೆ ಮಾತನಾಡಿ ನೋಡ್ತೀನಿ, ಮಾಡಿದ ತಪ್ಪನ್ನು ಕ್ಷಮಿಸಲು ಸಾಧ್ಯವಾಗದೇ ಇದ್ದರೂ ಮಾತನಾಡಿ ನೋಡ್ತೀನಿ ಅಂತ ಮಾತ್ರ ಹೇಳಬಲ್ಲೆ ನಾನು. ಸುಧೀಂದ್ರ ಅವರನ್ನು ಅಪ್ಪಿಕೊಂಡು ಹೇಳಿದಾಗ ಅವರ ಮನಸ್ಸು ಸ್ವಲ್ಪ ಶಾಂತವಾಯಿತು. ಆದರೂ ಸುಧೀಂದ್ರರ ಮನಸ್ಸಿನಲ್ಲಿ ಅವರ ಮುಂದೆ ಹೇಗೆ ಹೋಗಿ ನಿಲ್ಲೋದು ಎನ್ನುವ ಅಂಜಿಕೆ ಮಾತ್ರ ಕಾಡುತ್ತಲೇ ಇತ್ತು. ರಾತ್ರಿ ಅಗ್ನಿ ಮನೆಗೆ ಬರುವಾಗ ಅವನಿಗಾಗಿಯೇ ಕಾಯುತ್ತಿರುವಂತೆ ಭೂಮಿ ಜಗುಲಿಯಲ್ಲಿ ಕುಳಿತಿದ್ದಳು. ಅವಳು ಕುಳಿತಿದ್ದ ರೀತಿಯನ್ನು ಕಂಡಾಗಲೇ ಅಗ್ನಿಯ ತುಟಿ ಅಂಚಿನಲ್ಲಿ ಸಣ್ಣದೊಂದು ಮುಗುಳ್ನಗು ಮೂಡಿತು. ಬೆಳಿಗ್ಗೆ ಕಂಡ ಯಾವ ಆಕ್ರೋಶವೂ ಅವಳ ಮುಖದಲ್ಲಿರಲಿಲ್ಲ. ಸಂಪೂರ್ಣವಾಗಿ ಮುಗ್ಧತೆಯೇ ತುಂಬಿದ್ದ ಹುಡುಗಿ. ಅವನು ನಗುತ್ತಲೇ ಅದನ್ನೇ ಯೋಚಿಸುತ್ತಾ ಬೈಕ್ನಿಂದ ಇಳಿದು ಜಗುಲಿಗೆ ಬಂದು ಒಂದು ಕವರನ್ನು ಅವಳ ಕೈಗಿಟ್ಟಾಗ ಭೂಮಿಯ ಮನಸ್ಸಿನಲ್ಲಿ ವಿಪರೀತ ಭಯವಿತ್ತು. ತನ್ನನ್ನು ಅವನು ಎಲ್ಲೋ ದ್ವೇಷಿಸಿ ಬಿಡ್ತಾನೋ ಎನ್ನುವ ಕಾರಣಕ್ಕೆ ಅವಳು ಬೆದರಿದ್ದಳು. ಭಾವ ಎಲ್ಲಿದ್ದಾನೆ? ಅಗ್ನಿ ಅವಳನ್ನು ವಿಚಾರಿಸಿದ. ಟಿವಿ ನೋಡ್ತಾ ಇದ್ದಾನೆ. ಅವಳ ಮೃದುವಾದ ಧ್ವನಿಯನ್ನು ಕೇಳಿ ಅಗ್ನಿಗೆ ನಗು ಬಂತು. ಬೆಳಿಗ್ಗೆ ಭದ್ರಕಾಳಿ ಮತ್ತು ರಾತ್ರಿ ಭೂಮಿದೇವಿ, ಇದೇನು ಮಾಯೆ ನನ್ನ ದೇವ್ರೆ? ಅವನು ಎದೆಗೆ ಕೈ ಇಟ್ಟುಕೊಂಡು ಜೋರಾಗಿ ನಗುತ್ತಾ ಹೇಳಿದ ತಕ್ಷಣ ಅವಳ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಈಗೋ ಕಾಳಿ ಆದ್ಲು. ಅವಳು ನಿಂತಿದ್ದ ರೀತಿಯನ್ನು ಕಂಡು ಅಗ್ನಿ ಬೆರಳು ತೋರಿಸಿ ಹೇಳಿದ ತಕ್ಷಣ ಭೂಮಿ ನೆಲವನ್ನು ಕಾಲಿಂದ ಗುದ್ದುತ್ತಾ ಒಳಗೆ ಹೊರಟು ಹೋದ್ಲು. ನಿನ್ನನ್ನು ನಾನು ಸರಿ ಮಾಡ್ತೀನಿ ಇರು ತುಂಟಿ. ಅಗ್ನಿ ಬರುತ್ತಿರುವುದನ್ನು ಕಂಡು ಭಾಸ್ಕರ್ ಎದ್ದು ಕುಳಿತು ಅವನನ್ನು ನೋಡಿ ನಗಲು ಪ್ರಯತ್ನಿಸಿದ. ಅಗ್ನಿಯ ಮುಖವನ್ನು ನೋಡಲು ಭಾಸ್ಕರ್ಗೆ ಮುಜುಗರವಾಗುತ್ತಿತ್ತು. ಇಷ್ಟೊಂದು ಕಷ್ಟಪಟ್ಟು ನಗಬೇಕಿಲ್ಲ ಬಾವ. ಅಗ್ನಿ ಅವನ ಪಕ್ಕದ ಕುರ್ಚಿಯಲ್ಲಿ ಕುಳಿತು ಹೇಳುವಾಗ ಭಾಸ್ಕರ್ ತಲೆ ತಗ್ಗಿಸಿದ. ತಪ್ಪು ಮಾಡಿದವರು ತಲೆ ತಗ್ಗಿಸಬೇಕು. ಇನ್ನು ಭಾವನೇನಾದರೂ ತಪ್ಪು ಮಾಡಿದರೆ ಧಾರಾಳವಾಗಿ ತಲೆ ತಗ್ಗಿಸಬಹುದು. ಅಗ್ನಿ ಒಮ್ಮೆ ಮೈ ಮುರಿದುಕೊಳ್ಳುತ್ತಲೇ ಹೇಳುವಾಗ ಭಾಸ್ಕರ್ ಅವನ ಜೊತೆ ಮಾತನಾಡಲು ಮುಂದಕ್ಕೆ ಬಾಗಿದ. ಭಾವ ಬೇಕಂತಲೇ ಎಲ್ಲವನ್ನ ಮುಚ್ಚಿಟ್ಟಿದ್ದಲ್ಲ. ನೆನೆಸಿಕೊಳ್ಳಲು ಇಷ್ಟವಿಲ್ಲದ ಕೆಲವು ಕಹಿ ಘಟನೆಗಳಾಗಿದ್ದವು. ಆದರೆ ಸಂದರ್ಭ ಬಂದಾಗ ಅವಳು ಹೇಳಿಬಿಟ್ಲು. ಅವಳನ್ನು ದ್ವೇಷಿಸಬೇಡ. ಭಾಸ್ಕರ್ನ ಕಣ್ಣುಗಳು ತುಂಬಿ ಬಂದವು. ಏನಿದು ಬಾವ, ನೀನು ಮತ್ತು ನಿನ್ನ ತಂಗಿ ನಿಜಕ್ಕೂ ಬುದ್ಧಿ ಇಲ್ಲದವರು. ಇಲ್ಲದಿದ್ದರೆ ಅವರು ಮಾಡಿದ ತಪ್ಪನ್ನು ನೆನೆಸಿಕೊಂಡು ನೀವ್ಯಾಕೆ ಕೊರಗಬೇಕು? ನಿಮ್ಮನ್ನ ಬಿಟ್ಟು ನಿಮ್ಮ ಅಮ್ಮ ಬೇರೊಬ್ಬನ ಜೊತೆ ಹೋಗಿ ಅವನೊಟ್ಟಿಗೆ ಬದುಕ್ತಾ ಇದ್ದಾಳೆ. ಅದಕ್ಕೆ ನೀವ್ಯಾಕೆ ನಾಚಿಕೆ ಪಡಬೇಕು? ಆ ಅವಮಾನ ಅವರಿಗೆ ಆಗಬೇಕೇ ಹೊರತು ನಿಮಗಲ್ಲ ಅಲ್ವಾ? ಅವರು ಬಿಟ್ಟು ಹೋದರೂ ಕಷ್ಟಪಟ್ಟು ಹೋರಾಡಿ ಇಲ್ಲಿಯವರೆಗೂ ಬಂದ್ರಲ್ಲ ನೀವು, ಅದೇ ಗೆಲುವು. ಅನಗತ್ಯ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಏನೇ ಬಂದರೂ ನಿಮ್ಮ ಜೊತೆ ನಾವಿಲ್ವಾ, ನಾನಿಲ್ವಾ? ಅಗ್ನಿಯ ಮಾತುಗಳನ್ನು ಕೇಳಿ ಭಾಸ್ಕರ್ಗೆ ತನ್ನ ಮೇಲೇ ಒಂದು ಬಗೆಯ ಆತ್ಮವಿಶ್ವಾಸ ಮೂಡಿತು. ಅವರನ್ನು ಗುರುತಿಸಿದರೂ ಏನೂ ಹೇಳದೆ ಸುಮ್ಮನಿದ್ದೆವು. ಆದರೆ ಭೂಮಿಯೇ ನನ್ನನ್ನು ಬಂದು ಕೇಳಿದಳು. ಮೊದಲಿಗೆ ಹೇಳೋದಕ್ಕೆ ಹಿಂಜರಿಕೆ ಆಯಿತು. ಆದರೆ ಆಮೇಲೆ ಅವಳ ಬಳಿ ಮುಚ್ಚಿಡಬಾರ್ದು ಅಂತ ನನಗೂ ಅನ್ನಿಸ್ತು. ಅದಕ್ಕೇನೂ ತೊಂದರೆ ಇಲ್ಲ. ಇದೆಲ್ಲ ದೇವರ ಇಚ್ಛೆ ಅಲ್ವಾ? ಇಂದಿನ ಕಾಲದಲ್ಲಿ ಮಕ್ಕಳನ್ನು ಬಿಟ್ಟು ಕಂಡವರೊಟ್ಟಿಗೆ ಹೋಗುವ ತಾಯಂದಿರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳಿವು. ಇಂದು ಬಿಟ್ಟು ಹೋದರೂ ನಾಳೆ ನಮ್ಮ ಮುಂದೆ ಬೆರಳು ತೋರಿಸಿಕೊಂಡು ಅವರು ಬಂದು ನಿಲ್ಲುತ್ತಾರೆ ಅನ್ನೋದು ನೆನಪಿಸುವ ಪಾಠವಿದು. ಇನ್ನು ಅದೆಲ್ಲ ಬಿಡು, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಾವೆಲ್ಲ ಊಟ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಇನ್ನೂ ಅದರ ಬಗ್ಗೆ ಒಂದೇ ಒಂದು ಯೋಚನೆನೂ ಬರಬಾರ್ದು. ಖುಷಿಯಾಗಿರು. ಅಗ್ನಿ ಹಾಗೆ ಹೇಳಿ ರೂಮ್ಗೆ ಹೋಗಲು ಮುಂದಾದಾಗ ಭೂಮಿ ಟವೆಲ್ ಹಿಡಿದುಕೊಂಡು ಹೊರಬಂದಳು. ಅಗ್ನಿ ಶರ್ಟ್ ಬಿಚ್ಚಿ ಅವಳ ಕೈಗೆ ಕೊಟ್ಟು ಟವೆಲ್ ಎಸೆದುಕೊಂಡು ಅಡುಗೆ ಮನೆಯ ಹಿಂಬಾಲಿನಿಂದ ಹೊರಗೆ ನಡೆದ. ತಣ್ಣನೆಯ ನೀರನ್ನು ತಲೆಯ ಮೇಲಿಂದ ಹೊಯ್ದುಕೊಂಡು ಸ್ನಾನ ಮಾಡುವಾಗ ಅವನ ಮನಸ್ಸು ತಣ್ಣಗಾಯಿತು. ಭೂಮಿಯ ಎದೆಯಲ್ಲಿದ್ದ ಸಂಕಟವನ್ನು ತಿಳಿಯಲು ಸಾಧ್ಯವಾಗಲಿಲ್ವಲ್ಲ ಎಂದು ನೆನೆಸಿಕೊಂಡಾಗ ಅವನಿಗೆ ಸಣ್ಣದೊಂದು ನೋವು ಕಾಡಿತು. ಬೇಗನೆ ಸ್ನಾನ ಮುಗಿಸಿ ಹೊರಬರುವಾಗ ಭೂಮಿ ಅಡುಗೆ ಮನೆಯ ಬಾಗಿಲ ಬಳಿ ಕುಳಿತಿದ್ದಳು. ಆ ಕಾಲನ್ನು ಮೇಲಕ್ಕೆತ್ಕೊ ಹುಚ್ಚಿ, ಯಾವುದಾದ್ರೂ ಹುಳು ಹುಪ್ಪಟೆಗಳು ಇರ್ಬೋದು ಅಲ್ಲಿ. ಅಗ್ನಿ ಒಂದು ಕೈಯಿಂದ ಟಾವೆಲ್ನಿಂದ ತಲೆ ಒರೆಸಿಕೊಳ್ಳುತ್ತಾ ಅವಳನ್ನು ನೋಡಿ ಗದರುವಂತೆ ಹೇಳ್ದ. ಭೂಮಿ ಬೇಗನೆ ಅಲ್ಲಿಂದ ಎದ್ದು ನಿಂತಳು. ಯಾಕೆ ಇಲ್ಲಿ ಬಂದು ಕೂತಿದೆಯಾ? ಒಳಗೆ ಇರ್ಬೋದಿತ್ತಲ್ವಾ? ಅಣ್ಣ ಹೋದ. ಎಲ್ಲಿಗೆ? ಅಗ್ನಿ ಟಾವೆಲನ್ನು ಹೆಗಲ ಮೇಲೆ ಹಾಕಿಕೊಂಡು ಅವಳನ್ನು ನೋಡಿ ಕೇಳ್ದ. ಅದು ಬಿಜುಗೆ ಆಕ್ಸಿಡೆಂಟ್ ಆಯಿತು ಅಂತ ಯಾರೋ ಕಾಲ್ ಮಾಡಿ ಹೇಳಿದ್ರು. ತಕ್ಷಣ ಗಾಡಿ ತೆಗೆದುಕೊಂಡು ಓಡ್ ಹೋದ. ನೀವು ಸ್ನಾನ ಮಾಡಿ ಬಂದಮೇಲೆ ಹೇಳಲು ಹೇಳ್ದ.
ಧ್ವನಿ ತಗ್ಗಿಸಿ ಹೇಳಿದ್ದನ್ನು ಕೇಳಿ ಅಗ್ನಿ ಹೊರಗಿನಿಂದ ಅಡುಗೆ ಮನೆಗೆ ಬಂದು ಬಾಗಿಲಿಗೆ ಚಿಲಕ ಹಾಕಿದ. ಯಾರು ಈ ಬಿಜು? ಅಣ್ಣನ ಗೆಳೆಯ. ಏನಾದರೂ ಕಷ್ಟ ಬಂದರೆ ಅವರೆಲ್ಲ ಓಡಿ ಬರ್ತಾರೆ, ಅದಕ್ಕೆ ಬೇಗನೆ ಹೋದದ್ದು. ಬಿಜುವನ್ನು ಮೆಡಿಕಲ್ ಕಾಲೇಜಿಗೆ ಕರೆದುಕೊಂಡು ಹೋಗಿದ್ದಾರಂತೆ. ಏನೇ ಆದರೂ ನಾಳೆಯೇ ಬರೋದು ಅಂತ ಹೇಳಲು ಹೇಳಿದ ಅಣ್ಣ. ಭೂಮಿ ಹಾಗೆ ಹೇಳಿ ಅವನ ಕೈಯಿಂದ ಟವೆಲ್ ಎಸೆದುಕೊಂಡು ತಲೆಯನ್ನು ಚೆನ್ನಾಗಿ ತೊಡಗಿದಳು. ಅದೇನೋ ಒಳ್ಳೆಯದೇ ಆಯಿತು ಬಿಡು, ನನ್ನ ಹೆಂಡತಿಯನ್ನು ಹೀಗೆ ಒಂಟಿಯಾಗಿ ಸಿಗಲಿ ಅಂತಾನೆ ಕಾಯ್ತಿದ್ದೆ ನಾನು. ಅಗ್ನಿ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನೆದೆಗೆ ಎಳೆದುಕೊಂಡಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಅಗ್ನಿ ಅವಳ ಗಲ್ಲವನ್ನು ತನ್ನ ಬೆರಳುಗಳಿಂದ ಮೇಲಕ್ಕೆತ್ತಿ ಆ ಕಣ್ಣುಗಳನ್ನೇ ನೋಡ್ದ. ಯಾಕೆ? ನನ್ನ ಚಿನ್ನದ ಕಣ್ಣು ತುಂಬಿ ಬಂತು. ನನ್ನ ಬಳಿ ಏನೂ ಹೇಳಲಿಲ್ಲವಲ್ಲ ಅಂತ ನೆನಪಾಯ್ತಾ? ಅಗ್ನಿಯ ಪ್ರಶ್ನೆ ಕೇಳಿದ ತಕ್ಷಣ ಅವಳು ತುಟಿಯನ್ನು ಕಚ್ಚಿಕೊಂಡು ಅಳುವನ್ನು ತಡೆಯಲು ಬಹಳ ಕಷ್ಟಪಟ್ಟಳು. ಅಗ್ನಿಯ ಬರಿಯದೆಯ ಮೇಲೆ ಅವಳ ಬಿಸಿ ಕಣ್ಣೀರು ನಿರಂತರವಾಗಿ ಜಿನುಗುತ್ತಿತ್ತು. ಭಾಮಿ, ನೀನೀಗ ಅಳುತ್ತಿರೋದು ನನಗೆ ಸ್ವಲ್ಪನೂ ಇಷ್ಟವಾಗ್ತಿಲ್ಲ. ಈಗೇನಾಯ್ತು ನಿನಗೆ? ಅಗ್ನಿ ಅವಳನ್ನು ಎದೆಯಿಂದ ಮೆಲ್ಲನೆ ಬಿಡಿಸಿ ಅವಳ ಎರಡೂ ಹೆಗಲನ್ನು ಹಿಡಿದುಕೊಂಡು ವಿಚಾರಿಸಿದ. ಹೇಳು ಹುಡುಗಿ, ಏನಾಗಿದೆ ನಿನಗೆ? ಭಾರದ್ವಾಜ ಮನೆಯಲ್ಲಿರಲು ನಿನಗೇನಾದರೂ ಕಷ್ಟ ಆಗ್ತಿದೆನಾ? ಅಗ್ನಿಯ ಪ್ರಶ್ನೆಗೆ ಅವಳು ಮುಖ ಮೇಲಕ್ಕೆತ್ತಿ ನೋಡಿ ಮತ್ತೆ ಕಣ್ಣು ತಗ್ಗಿಸಿದಳು. ಹೇಳು, ಅವರನ್ನು ನೋಡಬೇಕಾಗತ್ತೆ ಅನ್ನೋ ಭಯದಿಂದ ನೀನು ಓಡಿ ಬಂದೆಯಾ? ಅಗ್ನಿಯ ಪ್ರಶ್ನೆ ಮತ್ತೆ ಮೊಳಗಿದಾಗ ಭೂಮಿ ಅವನ ಎದೆಯೊಳಗೆ ಮುಖ ಹುದುಗಿಸಿಕೊಂಡಳು. ಗೊತ್ತಿಲ್ಲ ಅಗ್ನಿ, ಅವರನ್ನು ನೋಡಿದಾಗ ನನಗೆ ಸಹಿಸಲು ಸಾಧ್ಯವಾಗ್ತಿಲ್ಲ ರೀ. ಅವರು? ಭಾಮಿ, ಅನಗತ್ಯ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ಬೇಡ. ನಾವು ಬದುಕುತ್ತಿರೋದು ನಮ್ಮ ಮನೆಯಲ್ಲಿ, ಅಲ್ಲಿಗೆ ಯಾರೂ ಬರಲ್ಲ. ಒಂದು ವೇಳೆ ಸೌಮ್ಯ ಆಂಟಿ ನಿನಗೆ ಕಾಟ ಕೊಡೋದಕ್ಕೆ ಬಂದರೂ ನೀನು ತಲೆ ಕೆಡಿಸ್ಕೊಳ್ಬೇಡ. ನಿನಗೆ ಇಷ್ಟವಿಲ್ಲದ ಯಾವುದನ್ನು ಕೂಡ ನಾನು ನಿನ್ನ ಮೇಲೆ ಬಲವಂತವಾಗಿ ಹೇರಲ್ಲ, ಸಾಕಾ? ಭೂಮಿ ಏನು ಮಾತನಾಡಲಿಲ್ಲ. ಆ ಎದೆಯೊಳಗೆ ಮುಖ ಒರಗಿಸಿಕೊಂಡು ಹಾಗೇ ನಿಂತು ಬಿಟ್ಟಳು. ಸಮಯ ತನ್ನ ಪಾಡಿಗೆ ತಾನು ಉರುಳುತ್ತಾ ಇತ್ತು. ಅಗ್ನಿ ಅವಳ ತಲೆಯನ್ನು ನೇವರಿಸುತ್ತಾ ಅವಳನ್ನು ಸಂತೈಸುತ್ತಿದ್ದ. ಎಲ್ಲಿಗಾದರೂ ಓಡಿ ಹೋಗಬೇಕು ಅನ್ನಿಸ್ತಿದೆ ರೀ, ನಿಜಕ್ಕೂ ನನಗೆ ಹುಚ್ಚು ಹಿಡ್ದಂತಾಗಿದೆ. ಭೂಮಿಯ ಮಾತುಗಳನ್ನು ಕೇಳಿ ಅಗ್ನಿ ಅವಳ ಮುಖವನ್ನು ತನ್ನೆರಡು ಕೈಗಳಲ್ಲಿ ಹಿಡಿದುಕೊಂಡ. ಹಾಗೆ ಓಡಿ ಹೋಗಬೇಕು ಅನ್ನಿಸಿದ್ರೆ ನನ್ನ ಬಳಿ ಹೇಳಿದ್ರೆ ಸಾಕು, ನಾವಿಬ್ಬರು ಸೇರಿ ಎಲ್ಲಾದರೂ ದೂರ ಹೋಗೋಣ, ಒಂದು ಹನಿಮೂನ್ ಟ್ರಿಪ್ ಮಾಡೋಣ, ಅಲ್ಲಿಗೆ ಹೋದ್ರಾಯ್ತು. ಅಗ್ನಿ ಹುಬ್ಬೇರಿಸಿ ತುಂಟೆತನದಿಂದ ಹೇಳಿದಾಗ ಭೂಮಿ ಸಿಟ್ಟಿನಿಂದ ಅವನ ಗಲ್ಲವನ್ನು ಜಗ್ಗಿ ಬಿಟ್ಟಳು. ಏನಿದು ಹುಚ್ಚಿ, ನಿಮ್ಮ ಹನಿಮೂನ್ ಹೋಗಿ ಇಲ್ಲಿಂದ. ಭೂಮಿ ಹಾಗೆ ಹೇಳಿ ರೂಮ್ನತ್ತ ನಡೆಯುವಾಗ ಅಗ್ನಿ ಅವಳ ಹೆಗಲ ಮೇಲೆ ಕೈ ಹಾಕಿ ಜೊತೆಯಾಗಿ ನಡೆದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.